ಶಾಂತಿಯಿಂದ ಸಾಧನೆ ಮಾಡಿದ್ರು. ಬ್ರಿಟಿಷರು 200 ವರ್ಷ ರಾಜಭಾರ ಮಾಡಿದ್ರು, ಯುದ್ಧದಲ್ಲೆಲ್ಲ ಗೆದ್ದಿತ್ತು ಶಾಂತಿಯಿಂದ. ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ. ಆ ಸಿದ್ಧಾಂತದಲ್ಲೇ ನಾವು ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ರೆ ಬಿಟ್ಟರೆ, ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅವ್ರ ಮೇಲೆ ಬಂದು ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ, ನಾಗರಿಕರ ಮಿಲಿಟರಿ ಕಡೆ ಹೋಗಿಲ್ಲ. ಅದು ನಮ್ಮ ಸಿದ್ಧಾಂತ. ಇವತ್ತು ಒಂದು ಸಂತೋಷದ ಸುದ್ದಿ, ಇಂಟರ್ಫಿಯರ್ ಯಾರೇ ಆಗಲಿ, ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರೆ ಮಧ್ಯೆ ಒಬ್ರು ಯಾರಾದರೂ ಹಿರಿಯರು ಬಂದು ಬೇಡಪ್ಪ ವ್ಯಾಜ್ಯ ಬಗೆಹರಿಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ. ನೋವಿನಲ್ಲಿದ್ದರು, ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ. ಬಿಜೆಪಿ ಸರ್ಕಾರ ಪ್ರಧಾನಮಂತ್ರಿಗಳು ಒಪ್ಪಿರೋದು ಸ್ವಾಗತ ಮಾಡ್ತಾರೆ. ಕಲಹದಿಂದ ಲಾಭವಿಲ್ಲ, ಈ ಯುದ್ಧ ಮಾಡೋದ್ರಿಂದ ಲಾಭವಿಲ್ಲ. ಗಾಂಧೀಜಿ ಅದನ್ನೇ ಇಡೀ ಜಗತ್ತು ಮಾನವ ಕುಲ, ನಾವೆಲ್ಲ ಮಾನವರಾಗಿ ಬಾಳೋಣ, ಅವರವರ ಧರ್ಮ ಅವರು ಇಟ್ಕೊಳ್ಳಿ, ಆದರೆ ಪ್ರೀತಿ ವಾತ್ಸಲ್ಯ ಭಾತೃತ್ವ ಪ್ರೀತಿಯಿಂದ ಮಾನವರಾಗಿ ಬಾಳೋಣ ಅಂತ ಹೇಳಿದ್ದಾರೆ. ಆ ಸಿದ್ಧಾಂತದಲ್ಲಿ ಭಾರತ ದೇಶ